Hello, dear student. Good morning. Very good morning, sir. How are you, children? We are fine, sir. Okay, thank you. By the way, how are you, sir? Yes, I too. Dear children, in last class, we have been discussed uh, parts of speech, isn't it? In that we are studying the uh, in that what are the things we learned here? Uh, Types of parts of speech. There are 8 types in it, and again the group of families. How many groups of families are there? Three. What are the parts of speech? Noun, pronoun, adjective, verb, adverb, conjunction, preposition, interjection, like this, isn't it? And these 8 have been divided into 3 groups. Group 1, Group 2, and Group 3. ಹಾ ಅದೇ ಗೊತ್ತಾಯ್ತು ನನಗೆ ಗೊತ್ತಾಯ್ತು ಅದೇ ನೀವು ಕನ್ನಡದಲ್ಲಿ ಬಯಸ್ತಾ ಇದ್ದೀರಿ ಈಗ ಅದೇನಾಗ್ತದೆ ನನಗೆ ಅದೇ ರೂಢಿ ಇದೆಲ್ಲ ಅದರಲ್ಲಿ ಹೋಗ್ಬಿಡ್ತೀನಿ ನಾನು ಕನ್ನಡದಲ್ಲಿ ಬೇಕಲ್ಲ ಸ್ವಲ್ಪ ಸ್ವಲ್ಪ ಕನ್ನಡ ಮುಂದೆ ಹೋದಂಗೆ ಇಂಗ್ಲಿಷ್ ಬರ್ಬೇಕು ನೋಡ್ರಿ ದಿನ ಕನ್ನಡ ಕೇಳಂಗಿಲ್ಲ ಅರ್ಥ ಆಯ್ತಾ ಹಾ ಈ ಇದರಲ್ಲಿ ನೌನ್ ಫಸ್ಟ್ ಒನ್ ನೌನ್ ಗ್ರೂಪ್ ಅಲ್ವಾ ನೌನ್ ಗ್ರೂಪ್ ಅಲ್ಲಿ ಫಸ್ಟ್ ಒನ್ ಯಾವ್ದ್ರಿ ನೌನ್ ಎರಡನೇದು ಪ್ರೊನೌನ್ ಮೂರನೇದು ಅಡ್ಜೆಕ್ಟಿವ್ ಅಂತ ಬರ್ತದೆ ಹೌದಾ ಅಡ್ಜೆಕ್ಟಿವ್ ಅಂತ ಇದೆ ಇನ್ನು ಈ ಕಡೆ ಇಲ್ಲಿ ವರ್ಬ್ ಅಲ್ವಾ ವರ್ಬ್ ಇಲ್ಲಿ ಅಡ್ವರ್ಬ್ ಎರಡೇ ಅಲ್ವಾ ಇಲ್ಲಿ ಕಂಜಂಕ್ಷನ್ ಕರೆಕ್ಟಾ ಇಲ್ಲಿ ಪ್ರಪೋಸಿಷನ್ ಎಷ್ಟು ಚೆನ್ನಾಗಿ ಪ್ರೊನೌನ್ಸ್ ಮಾಡ್ತಾ ಇದ್ರು ಪ್ರಪೋಸಿಷನ್ ಕೊನೆಯದು ಇಂಟರ್ಜೆಕ್ಷನ್ ಅಂತ ಇದೆ ಹೌದಾ ಇದು ನೌನ್ ಇದು ಪ್ರೊನೌನ್ ಇದು ಅಡ್ಜೆಕ್ಟಿವ್ ಇದು ಕಂಜಂಕ್ಷನ್ ಜಂಕ್ಷನ್ ಅಂತ ಹೇಳ್ಬೇಕು ಹೌದಾ ಪ್ರಪೋಸಿಷನ್ ಇದು ಸರಿ ಇಂಟರ್ಜೆಕ್ಷನ್ ಅಂತಿದೆ ಹೌದಾ ಈಗ ನೀವು ಮೊನ್ನೆ ನಾನು ಜಸ್ಟ್ 3 ಫ್ಯಾಮಿಲಿಗಳನ್ನು ತೋರಿಸಿದ್ದೆ ಅದು ಸ್ವಲ್ಪ ನಿಮ್ಗೆ ಕನ್ಫ್ಯೂಸ್ ಆಗಿರ್ಬೋದು ಇನ್ನು ಈಗ ಕ್ಲಿಯರ್ ಆಗುತ್ತದೆ ನೋಡ್ರಿ ಇಲ್ಲಿ ನೌನ್ ನ ಕೆಲಸ ಏನು ಹೇಳಿ ನೋಡೋಣ ನೌನ್ ಅಂದ್ರೆ ಏನು ಹೆಸರುಗಳನ್ನು ಸೂಚಿಸೋದು ಅಂದ್ರೆ ಯಾವುದೇ ಹೆಸರುಗಳಿರಲಿ ವ್ಯಕ್ತಿ ಹೆಸರಿರ್ಲಿ ಪ್ರಾಣಿಗಳ ಹೆಸರಿರ್ಲಿ ಪಕ್ಷಿಗಳ ಹೆಸರಿರ್ಲಿ ಸ್ಥಳಗಳ ಹೆಸರಿರ್ಲಿ ವಸ್ತುಗಳ ಹೆಸರಿರ್ಲಿ ಇವುಗಳ ಹೆಸರನ್ನು ಸೂಚಿಸುವುದಕ್ಕೆ ನಾವು ನೌನ್ ಅಂತ ಕರಿತೀವಿ ಹೌದಾ ಹಾಗಿದ್ದಾಗಿ ಪ್ರನೌನ್ ನ ಕೆಲಸ ಏನಿಲ್ಲ ಅದರ ಬದಲಾಗಿ ನಾವು ಪದೇ ಪದೇ ವ್ಯಕ್ತಿ ಹೆಸರನ್ನು ನಾವು 1 ಬಾರಿ ಕರಿಬಹುದು 2 ಬಾರಿ ಕರಿಬಹುದು 3ನೇ ಬಾರಿ ಅಥವಾ ಅದಕ್ಕಿಂತ ಹೆಚ್ಚು ಬಾರಿ ನಾವು ಅವರನ್ನ ಸಂಬೋಧಿಸಿದಾಗ ಅಂತ ಸಂದರ್ಭಗಳಲ್ಲಿ ಏನ್ ಮಾಡ್ಬೇಕಾಗ್ತದೆ ನಾವು ಕ್ಷಮಿಸಿ ನಾವೇನ್ ಮಾಡ್ಬೇಕಾಗ್ತದ್ರಿ ಏನ್ ಮಾಡ್ಬೇಕು ನಾವು ಅಂತ ಸಂದರ್ಭದಲ್ಲಿ ಪ್ರನೌನ್ ನ ಬಳಕೆ ಮಾಡಬೇಕಾಗ್ತದೆ ಕರೆಕ್ಟಾ ಹಾಗಿದ್ದಾಗ ಪ್ರನೌನ್ ನ ಜಾಗದಲ್ಲಿ ನಾವು ಬಳಕೆ ಮಾಡಬೇಕು ಹೌದಾ ಇನ್ನು ಅಡ್ಜೆಕ್ಟಿವ್ ಕೆಲಸ ಏನ್ ಹೇಳಿ ನೋಡೋಣ ಇದು ಕೆಲಸ ಏನ್ ಹೇಳಿ ನೋಡೋಣ ಏನ್ ಮಾಡ್ತದ್ರಿ ಇದು ಪ್ರನೌನ್ಗೂ ವರ್ಣನೆ ಮಾಡ್ತದೆ ಅದ್ರ ಕ್ರಿಟಿಸೈಸ್ ಮಾಡ್ತದೆ ಅಥವಾ ಅದ್ರ ಕುರಿತು ಹೇಳ್ತದೆ ಜೊತೆಗೆ ನೌನ್ ಅನ್ನು ಕೂಡ ಹೇಳ್ತದೆ ನೌನ್ ಬಗ್ಗೆನೂ ಹೇಳ್ತದೆ ಅದ್ರ ಕುರಿತು ಸಮಥಿಂಗ್ ಇಟ್ ಸೇಸ್ ಸಮಥಿಂಗ್ ಅಬೌಟ್ ಇಟ್ ಅದ್ರ ಬಗ್ಗೆ ವಿಮರ್ಶೆ ಮಾಡ್ತದೆ ಅದು ಸರಿ ಇದೆಯೋ ತಪ್ಪಿದೆಯೋ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅದು ಕಪ್ಪಿದೆಯೋ ಬೆಳುಪಿದೆಯೋ ತಗೊಂಡು ಅದು ಅದರ ಪರಿಸ್ಥಿತಿ ಇರ್ತದೆ ಅದನ್ನ ನಾನು ಡೀಟೇಲ್ ಆಗಿ ಹೇಳುವಾಗ ಹೇಳ್ತೇನೆ ನಾನು ಅದ್ರ ಬಗ್ಗೆ ಜಾಸ್ತಿ ಇದು ಮಾಡ್ಬೇಡಿ ಸುಮ್ಮನೆ ಅದ್ರ ಒಂದು ಓವರ್ ವ್ಯೂ ತಿಳ್ಕೊಳ್ರಿ ಅಂದ್ರೆ ಇದು ತಿಳ್ಕೊಂಡ್ರಿ ನೀವು ನಿನ್ನೆ ನಾವು 3 ಕ್ಲಾಸಿಫಿಕೇಶನ್ ಅರ್ಥ ಮಾಡ್ಕೊಂಡಿದ್ರಿ ಇವತ್ತು 8 ಕೂಡ ಒಂದಕ್ಕೊಂದು ಹೇಗೆ ಹೋಲಿಕೆ ಇದಾವೆ ಅವುಗಳ ಕೆಲಸ ಏನು ಅಂತ ತಿಳ್ಕೊಂಡು ಅಷ್ಟು ಗುರ್ತು ಮಾಡ್ಕೊಂಡ್ರೆ ಸಾಕಾಗ್ತದೆ ಯಾಕಂದ್ರೆ ಏನಾಗ್ತದೆ ಮುಂದೆ ಪರೀಕ್ಷೆಗಳನ್ನ ನೀವು ಎದುರಿಸಬೇಕಾಗ್ತದೆ ಪರೀಕ್ಷೆಗಳೆಲ್ಲ ಬಂದ್ಬಿಡ್ತದೆ ನೀವು ಅದನ್ನ ಕಲಿಯುವಾಗ ಚೆನ್ನಾಗಿ ಕಲಿಲಿಲ್ಲಪ್ಪ ಅಂದ್ರೆ ಏನಾಗ್ತದೆ ನಿಮಗೆ ಬಹಳ ಕಷ್ಟ ಸಾಧ್ಯ ಆಗ್ತದೆ ಅರ್ಥ ಆಯ್ತಾ ಹಾಗಿದ್ದಾಗ ಇದನ್ನ ಸ್ವಲ್ಪ ಗಮನವಿಟ್ಟು ಕಲೀರಿ ಈಗ ವರ್ಬ್ನ ಕೆಲಸ ಏನ್ ಹೇಳಿ ನೋಡೋಣ ವರ್ಬ್ನ ಕೆಲಸ ಆಕ್ಷನ್ ಇದರ ಆಕ್ಷನ್ ಇದು ನೌನ್ ನ ಆಕ್ಷನ್ ಅನ್ನ ಇದು ಸೂಚಿಸ್ತದೆ ಏನ್ ಮಾಡ್ತದ್ರಿ ನೌನ್ ನ ಆಕ್ಷನ್ ಸೂಚಿಸ್ತದೆ ಹೌದಾ ಜೊತೆಗೆ ಪ್ರೊನೌನ್ ನ ಆಕ್ಷನ್ ಕೂಡ ತೋರಿಸ್ತದೆ ನೌನ್ ಆಕ್ಷನ್ ಅನ್ನು ತೋರಿಸ್ತದೆ ಜೊತೆಗೆ ಪ್ರೊನೌನ್ ನ ಆಕ್ಷನ್ ಅನ್ನು ಕೂಡ ತೋರಿಸ್ತದೆ 2 ಕೆಲಸ ಮಾಡ್ತದೆ ಹೌದಾ ಇದನ್ನ ಬಿಟ್ರೆ ನೆಕ್ಸ್ಟ್ ಇರೋದು ಯಾವ್ದು ಈಗ ಅಡ್ವರ್ಬ್
ಅಲ್ಲ ಅಡ್ಜೆಕ್ಟಿವ್ ಇತ್ತಲ್ಲ, ಮುಗಿತು, ಅಡ್ಜೆಕ್ಟಿವ್ ಆಯ್ತಲ್ಲ, ಆಯ್ತಲ್ಲ, ಮತ್ತೆ ಅದೇ ಅಡ್ವರ್ಬ್ ನ ಕೆಲಸ ಏನು ಹೇಳಿ ನೋಡೋಣ. ಇದು ವರ್ಬ್ ನ ಕುರಿತಾಗಿ ಹೇಳ್ತದೆ ನೋಡ್ರಿ, ಹೆಂಗಿದೆ ನೋಡ್ರಿ ನಿಜವಾಗಿ. ಇದು ವರ್ಬ್ ನ ಕುರಿತು ಹೇಳ್ತದೆ, ಅಂದ್ರೆ ಕೆಲಸದ ಕುರಿತು ಹೇಳ್ತದೆ, ಆಕ್ಷನ್ ಕುರಿತು ಹೇಳ್ತದೆ. ಇನ್ನ ಮತ್ತೆ ಯಾವ್ದು ಕುರಿತು ಹೇಳ್ತದೆ? ಅಡ್ಜೆಕ್ಟಿವ್. ಅಂದ್ರೆ ಅಡ್ಜೆಕ್ಟಿವ್ ಆಲ್ರೆಡಿ ಇರೋ ಅಡ್ಜೆಕ್ಟಿವ್ ನ ಹಿಂಭಾಗದಲ್ಲಿ ಸೇರ್ಕೊಂಡು ಅದನ್ನ ಹೆಚ್ಚಿಗೆ ವರ್ಣನೆ ಮಾಡ್ತದೆ. ಮತ್ತೇನ್ ಮಾಡ್ತದೆ? ತನಗೆ ತಾನೇ ವರ್ಣನೆ ಮಾಡ್ಕೊಳ್ತದೆ. ಏನ್ ಮಾಡ್ತದ್ರಿ? ತನಗೆ ತಾನೇ ವರ್ಣನೆ ಮಾಡ್ಕೊಳ್ತದೆ. 3 ಕೆಲಸ. ತನಗೆ ತಾನೇ ವರ್ಣನೆ ಮಾಡ್ಕೊಳ್ತದೆ, 3 ಕೆಲಸ ಮಾಡ್ತದೆ. ನೌನ್ನ ಕೆಲಸ ಹೆಸರುಗಳನ್ನು ಸೂಚಿಸೋದು, ಪ್ರನೌನ್ನ ಕೆಲಸ ಅದರ ಬದಲಾಗಿ ಬಳಕೆ ಮಾಡ್ಕೊಳ್ಳೋದು, ಅಡ್ಜೆಕ್ಟಿವ್ ಇವುಗಳನ್ನ ವರ್ಣನೆ ಮಾಡುವಂಥದ್ದು, ಅಂದ್ರೆ ಯಾವ್ದನ್ನ? ನೌನ್ ಮತ್ತು ಪ್ರನೌನ್ ಅನ್ನ. ವರ್ಬ್ ನ ಕೆಲಸ ಇವುಗಳ ಆಕ್ಷನ್ ಅನ್ನ ಹೇಳ್ಕೊಡೋದು, ನೌನ್ ಮತ್ತು ಪ್ರನೌನ್ ಆಕ್ಷನ್ ಅನ್ನ. ಅಡ್ವರ್ಬ್ ನ ಕೆಲಸ ಏನಿರ್ತದೆ? ವರ್ಬ್ ನ ವರ್ಣನೆ ಮಾಡ್ತದೆ. ಅದು ಇವು ಹೆಂಗೆ ನೋಡಿ, ಇಲ್ಲಿ ಅಡ್ಜೆಕ್ಟಿವ್ ಇವುಗಳ ಹೆಂಗ್ ವರ್ಣನೆ ಮಾಡ್ತದಲ್ಲ ನೌನ್ ಪ್ರನೌನ್ಗೆ, ಹಂಗೆ ಇದೇನ್ ಮಾಡ್ತದೆ? ಇವುಗಳ ಕೆಲಸ ಯಾವ್ದು? ವರ್ಬ್ ಕೆಲಸ. ನೌನ್ ಮತ್ತು ಪ್ರನೌನ್ ನ ಕೆಲಸ ಯಾವುದು? ವರ್ಬ್, ಆಕ್ಷನ್. ಈ ಆಕ್ಷನ್ ಅನ್ನ ವರ್ಣನೆ ಮಾಡ್ತದೆ ಮೊದಲನೇದು, ಫಸ್ಟ್. ಎರಡನೇದೇನಂದ್ರೆ ಇರೋ ಅಡ್ಜೆಕ್ಟಿವ್ ನ ಹಿಂಭಾಗದಲ್ಲಿ ಸೇರ್ಕೊಂಡು ಅದಕ್ಕೆ ವರ್ಣನೆ ಮಾಡ್ತದೆ. ಇನ್ನು ಅಂದ್ರೆ ಇದು ಹೆಚ್ಚಿಗೆ ಬ್ಯೂಟಿಫುಲ್ ಮಾಡ್ತದೆ ಅದನ್ನು. ಆಮೇಲೆ ಇದು ತನಗೆ ತಾನೇ ಯಾರು ಸಿಕ್ಕಿಲ್ಲ ಅಂತ ತಿಳ್ಕೊಂಡು ತನಗೆ ತಾನೇ ಹೆಚ್ಚಿಗೆ ಇದು ಮಾಡ್ಕೊಳ್ತದೆ. ಆಮೇಲೆ ಈಗ ಬನ್ನಿ ಕನೆಕ್ಷನ್ ಕ್ಲಿಯರ್ ಡೌಟ್ ಇಲ್ಲಿ ಏನಿ ಡೌಟ್? ಏನಾದ್ರು ಡೌಟ್ ಇದ್ರೆ ಹೇಳಿ ನಂಗೆ. ಇನ್ನು ಕನೆಕ್ಷನ್ ಕೆಲಸ ಏನು ಹೇಳಿ ನೋಡೋಣ. ಜೋಡಿಸೋದು. ಏನ್ ಜೋಡಿಸ್ತದೆ? 2 ಪದಗಳನ್ನ, 2 ವಾಕ್ಯಾಂಗಗಳನ್ನ, 2 ವಾಕ್ಯಗಳನ್ನ. ಹೌದಾ? ಅಂದ್ರೆ 2 phrases, 2 sentences ಆರ್ 2 words. ಇವುಗಳನ್ನ ಜೋಡಿಸುವಂತ ಕೆಲಸ ಮಾಡ್ತದೆ, ಜಾಯಿಂಟ್ ಮಾಡ್ತದೆ. ಇದನ್ನ ತೆಗೆದಾಕ್ರಿ, ಮೀನಿಂಗ್ ದುಡ್ಡು ಹೋಗ್ತದೆ. ಬಹಳ ಚೆನ್ನಾಗಿದೆ, ಇವು ನೋಡ್ಬೇಕು ಒಂದಕ್ಕೊಂದು. ಅಡ್ಜೆಕ್ಟಿವ್ ತೆಗೆದಾಕ್ರಿ, ಮೀನಿಂಗ್ ಇರೋದಿಲ್ಲ. ನೌನ್ ತೆಗೆದಾಕ್ರಿ, ಮೀನಿಂಗ್ ದುಡ್ಡು ಹೋಗ್ತದೆ. ಇನ್ ಕೇಸಲ್ಲಿ ನೌನು ಇಲ್ಲ, ಪ್ರನೌನು ಇಲ್ಲ, ಮೀನಿಂಗ್ ಇರೋದಿಲ್ಲ. ವರ್ಬ್ ತೆಗೆದಾಕ್ರಿ, ಮೀನಿಂಗ್ ಇರೋದಿಲ್ಲ. ಅಡ್ವರ್ಬ್ ತೆಗೆದಾಕ್ರಿ, ಅರ್ಥ ಕೊಡೋದಿಲ್ಲ. ಅದಕ್ಕೆ ನಮಗೆ ಒಂದು ಸೆಂಟೆನ್ಸ್ ಅನ್ನ ಪರಿಪೂರ್ಣವಾಗಿ ನಾವು ಚೆನ್ನಾಗಿ, ಅದು ಅರ್ಥಪೂರ್ಣವಾದಂತ ಒಂದು ಸೆಂಟೆನ್ಸ್ ನ ನಾವು ಫ್ರೇಮ್ ಮಾಡಬೇಕು, ಫಾರ್ಮೇಶನ್ ಮಾಡ್ಬೇಕಪ್ಪ ಅಂದ್ರೆ ನಮ್ಗೆ ಇವುಗಳ ಅವಶ್ಯಕತೆ ಬಹಳ ಇದೆ. ಅದಕ್ಕೆ ಇದು ಬೇಸಿಕ್ ಥಿಂಗ್ಸ್. ಇದು ನಾನು ಯಾಕೆ ಮತ್ತೆ ನಿನ್ನೆ ಅದನ್ನ ಆ ರೀತಿ ಕಲಿಸಿದೆ. ನಿನ್ನೆ ಏನ್ ಮಾಡಿದೆ? ನಾನು ನಿಮಗೆ ಮೈಂಡ್ ಮ್ಯಾಪ್ ಹಾಕಿ ಕಲಿಸಿದೆ. ಇವತ್ತು ಇದನ್ನು ಒಂದು ರೀತಿಯ ಮೈಂಡ್ ಮ್ಯಾಪ್ ಅಂತ ಇಟ್ಕೊಳ್ರಿ. ನಿನ್ನೆ ಏನಿತ್ತು? ಕೆಟಗರೈಸ್ ಇತ್ತು. ಕೆಟಗರೈಸ್ ಮಾಡಿದ್ದೀವಿ, 3 ವಿಧಗಳನ್ನ ಮಾಡಿ ನಿನ್ನೆ ಹೇಳಿದೆ. ಈಗ 8 ಕೂಡ ನಾವು ಹಿಂಗ್ ಕಲಿತೀವಿ. ಆಮೇಲೆ ನಾವು ಡೀಟೇಲ್ ಆಗಿ ಒಂದೊಂದಾಗಿ ಕಲಿಯೋಣಂತೆ ಮುಂಬರೋ ಕ್ಲಾಸ್ಗಳಲ್ಲಿ. ಹೌದಾ? ಮತ್ತೆ ಅದನ್ನು ಗಡಿಬಿಡಿಯಾಗಿ ಕಲಿಬಾರ್ದು. ನೀವು ಎಷ್ಟು ಅವಸರವಾಗಿ ಕಲಿತಿರಲ್ಲ ಅಷ್ಟೇ ಅವಸರವಾಗಿ ಇದನ್ನ ಬರೀತೀರಿ. ಯಾಕಂದ್ರೆ ನಿಧಾನವಾಗಿ ಪ್ರಾಕ್ಟಿಕಲ್ ಆಗಿ ಕಲಿಬೇಕು. ಮುಂಬರೋ ದಿನಗಳಲ್ಲಿ ನಿಮ್ಗೆ ನೌನು ಬೇಕು, 1 ವಾರ ನೌನೇ ಆಗ್ತದೆ ನಿಮ್ಗೆ. ಅದು ನಿಮ್ಗಂದ್ರೆ ಇನ್ನು ಬಹಳ ಈಗ ಬಿಗಿನಿಂಗ್ ಹಂತದಲ್ಲಿ ಇರೋರ್ಗಂತೂ 10-15 ದಿನ ನೌನೇ ಬೇಕು. ಯಾಕಂದ್ರೆ ಬಹಳಷ್ಟು ಇರೋದು ವಿಷಯಗಳು ನಿಮ್ ಬಂದಾಗ ನಾನು ಹೇಳ್ತೀನಿ. ಅದರಲ್ಲಿ ಸುಮಾರು ಅದ್ರಲ್ಲಿ ಮತ್ತೆ ಸಬ್ ಕೆಟಗರೀಸ್ ಇದಾವೆ. ಇದು ಹೆಂಗೆ? ಒಂದರಲ್ಲೇ 8 ಕೆಟಗರಿಗಳಿದಾವಲ್ಲ, ಮತ್ತೆ ಅದರಲ್ಲಿ ಕೂಡ ಕೆಟಗರೀಸ್ಗಳಿದಾವೆ. ಕಂಜಂಕ್ಷನ್ ಕೆಲಸ ನೋಡಿ, ಹೆಸರಲ್ಲೇ ಜಂಕ್ಷನ್ ಇದೆ, ನೀವು ಹೇಳ್ದಂಗೆ ಆಗ್ಲೇನೆ. ಹೌದಾ? ಇದೇನ್ ಮಾಡ್ತದೆ? ಜಾಯಿಂಟ್ ಮಾಡೋ ಕೆಲಸ ಮಾಡ್ತದೆ. ಇನ್ ಪ್ರಪೋಸಿಷನ್ ಕೆಲಸ ಏನ್ ಹೇಳಿ ನೋಡ. ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟ್ ನ ಮಧ್ಯದಲ್ಲಿರೋ ಸಂಬಂಧವನ್ನ ಸೂಚಿಸ್ತದೆ. ಏನ್ ಮಾಡ್ತದ್ರಿ? ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟ್ ನ ಮಧ್ಯದಲ್ಲಿರೋ ಸಂಬಂಧವನ್ನ ಸೂಚಿಸ್ತದೆ. ಅದನ್ನ ತೆಗೆದಾಕ್ರಿ ನೀವು, ಬಿದ್ದೋಗ್ತದೆ. ಇಲ್ಲಿ ನೋಡಿ, ಈಗ ಇದೇನಿದು? ಪೆನ್. ಅದು ಯಾವ ತರದ ಪೆನ್? ಸ್ಟೈಲಸ್ ಪೆನ್ ಅಂತ ಕರಿತೀವಿ ಇದನ್ನು. ಸ್ಟೈಲಸ್ ಪೆನ್ ಈಸ್ ಇನ್ ಮೈ ಹ್ಯಾಂಡ್, isn't it? ಈಗ ಅದನ್ನ ಏನಂತ ತೆಗೆದಾಕ್ರಿ? ಸ್ಟೈಲಸ್ ಪೆನ್ ಈಸ್ ಹ್ಯಾಂಡ್. ನೋಡ್ರಿ ಹೆಂಗಾಗ್ತದೆ? ಮೀನಿಂಗ್ ತಪ್ಪದಲ್ಲ. ಅಂದ್ರೆ ಸ್ಟೈಲಸ್ ಪೆನ್ನೇ ಕೈ ಅನ್ನಂಗ ಆಗ್ತದೆ, ಅರ್ಥ ಕೆಡ್ತದೆ. ಅಂದ್ರೆ ಈ 8ರಲ್ಲಿ ನೀವು ಯಾವ್ದನ್ನಾದ್ರೂ ಸರಿಯಾಗಿ ಬಳಕೆ ಮಾಡ್ಲಿಲ್ಲ ಅಂದ್ರೆ ಪರಿಪೂರ್ಣವಾಗಿ ಏನಾಗ್ತದೆ? ಅದು ಅರ್ಥ ಅಪಾರ್ಥ ಆಗ್ತದೆ, ಅರ್ಥ ಕೆಡ್ತದೆ. ನೀವು ಅನ್ಕೊಂಡಿರುವಂತದ್ದು ಅಲ್ಲಿ ನೀವು ಹೇಳಲಿಕ್ಕೆ ಆಗೋದಿಲ್ಲ, ಅಥವಾ ಅವ್ರ ಎದುರುಗಡೆ ತಿಳಿಸ್ಲಿಕ್ಕೆ ಆಗೋದಿಲ್ಲ, ಅವ್ರು ತಿಳ್ಕೊಳಕ್ ಆಗಲ್ಲ. ಅರ್ಥ ಐತೆ? ಈಗ ನೋಡಿ, ಇದು ಗೊತ್ತಾಯ್ತಲ್ಲ? ಸುಮ್ಮನೆ ಅಷ್ಟೇ ಮೇಲ್ಮೇಲ್ ಅರ್ಥ ಮಾಡ್ಕೊಳ್ರಿ. ಇಂಟ್ರೊಜೆಕ್ಷನ್ ಗೊತ್ತಾ ನಿಮಗೆ? ಇದ್ರ ಕೆಲಸ ಏನು ಹೇಳಿ ನೋಡೋಣ. ಸಡನ್ ಎಕ್ಸ್ಪ್ರೆಷನ್ಸ್. ಅಂದ್ರೆ ಅದು ಹೆಂಗಿರ್ತದೆ? ನಿಮಗೆ ದುಃಖ ಆದಾಗ, ಅಂದ್ರೆ ನಿಮಗೆ ಖುಷಿ ಆದಾಗ, ಅತಿಯಾದ ಖುಷಿ, ಈ ಖುಷಿ ಅಲ್ಲ ಮತ್ತೆ. ಅಂದ್ರೆ ನಿಮಗೆ ಆನಂದ, ಅತಿಯಾದ ಆನಂದ ಆಗ್ತದೆ ನಿಮಗೆ, ಮತ್ತೆ ಅವನ ಆನಂದ ಅಲ್ಲ ಮತ್ತೆ. ಅಂದ್ರೆ ನಿಮಗೆ ಉಲ್ಲಾಸ ಆದಾಗ, ಮನಸ್ಸಿಗೆ ನಿಮಗೆ ಹಿತ ಅನ್ನಿಸಿದಾಗ, ಮುದ ಅನ್ನಿಸಿದಾಗ, ಅಂತ ಸಂದರ್ಭದಲ್ಲಿ ಅತಿಯಾಗಿ ಆದಾಗ ಅದನ್ನ ಹೊರಗೆ ಹಾಕ್ಬೇಕು ಅನಿಸ್ತದೆ. ಹಿಂಗಾದ್ರೂ ಅದನ್ನ ಹಾಕ್ಬೇಕಂತ ಅನಿಸ್ತದೆ. ಉದಾಹರಣೆಗೆ ನೀವು ಆಟ ಗೆದ್ದಾಗ, ಅಥವಾ ನಿಮಗೆ ಯಾರೋ ಬೇಕಾದವರು ಅವ್ರಿಗೆ ನೋವಾದಾಗ, ಅಥವಾ ಅವ್ರು ತೀರ್ಕೊಂಡಾಗ, ಅಥವಾ ಯಾರೋ ಒಬ್ರು ಬಿದ್ದಾಗ ಜೋರಾಗಿ ಚೀರ್ತೀವಿ, ಅಥವಾ ನಿಮಗೆ ಭಯಂಕರ ಸಿಟ್ಟು ಬಂದ್ಬಿಡ್ತದೆ.
ಹೇಳೋ 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 ಅಂತಾರೆ. ಹೇಳಿ ಹೋಗುವಂತ ಫುಲ್ ಚುಟ್ಲೆ. ಸಾಧಾರಣ ಹೇಳಂಗಿಲ್ಲ ನೀವು. ಹೆಂಗ್ ಹೇಳ್ತೀರ ಅದು ಹೇಳೋ ರೀತಿನೇ ಬೇರೆ ಇರ್ತದೆ. ಅದು ಬಂದಾಗಿ ಹೇಳ್ತೀನಿ ನನಗೆ. ಮತ್ತೆ ಈಗ ಒಮ್ಮೆ ಹೇಳೋದು ಆಮೇಲೆ ಹೇಳೋದು ಹಂಗಾಗ್ಬಾರ್ದು. ಹಂಗಿದ್ದಾಗ ಇಂಟರ್ಜೆಕ್ಷನ್ ಏನಾಗ್ತದೆ, 3 ರೀತಿಯಲ್ಲಿ ನಾವೇನ್ ಮಾಡ್ತೀವಿ ಅದನ್ನ ಎಕ್ಸ್ಪ್ರೆಷನ್ ಮಾಡ್ತೀವಿ. ಒಂದು, ನಮಗೆ ಅತಿಯಾದ ದುಃಖ ಆದಾಗ, ನಮಗೆ ಅತಿಯಾದ ಸಿಟ್ಟು ಬಂದಾಗ, ಆಮೇಲೆ ನಮಗೆ ಅತಿಯಾದ ಆನಂದ ಆದಾಗ, ಖುಷಿ ಆದಾಗ ಅದನ್ನೇನ್ ಮಾಡ್ತೀವಿ, ಹೊರಗೆ ಹಾಕ್ತೀವಿ. ಅಂತ ಸಂದರ್ಭದಲ್ಲಿ ಇಂಟರ್ಜೆಕ್ಷನ್, ಅದು ಇಂಟರ್ಜೆಕ್ಷನ್ ರೂಪದಲ್ಲಿ ಹೊರಬರ್ತದೆ. ಉದ್ಗಾರ ಆಗ್ತದೆ. ಉದ್ಗಾರವೇ ಉದ್ಗಾರ ವಾಚಕ ನಿಮ್ ಕನ್ನಡದಲ್ಲಿ. ಯಾವತ್ತೂ ಅದ್ರ ಮುಂದೆ ಒಂದು ಎಕ್ಸ್ಕ್ಲಮೇಷನ್ ಮಾರ್ಕ್ ಇರ್ತದೆ, ಎಕ್ಸ್ಕ್ಲಮೇಟರಿ ಮಾರ್ಕ್ ಇರ್ತದೆ. ಅವಾಗ ಇಷ್ಟು ಇವತ್ತಿಗೆ ಸಾಕು ಅಂತ ಅನಿಸ್ತದೆ ನಿಮಗೆ. ಏನಾದ್ರು ಡೌಟ್ ಇದೆಯಾ? ಡೌಟ್ ಇದ್ರೆ ನೀವು ಕೇಳ್ಬೋದು. ಮುಂದಿನ ಕ್ಲಾಸಲ್ಲಿ ನೀವು ಮತ್ತೆ ಅದನ್ನ ನಾವೇನ್ ಮಾಡೋಣ, ಸ್ವಲ್ಪ ನೋಡ್ಕೊಂಡ್ ಬರ್ರಿ, ನಾವು ನೋಡ್ಕೊಂಡ್ ಬರ್ರಿ, ಪ್ರಣವ್ ನೋಡ್ಕೊಂಡ್ ಬರ್ರಿ. ಒಂದೊಂದಾಗಿ ನಾವೇನ್ ಮಾಡೋಣ, ಚರ್ಚೆ ಮಾಡ್ತಾ ಹೋಗೋಣಂತೆ. ಇವತ್ತಿಗೆ ಇಷ್ಟು ಸಾಕು. ನೀವೆಲ್ಲ ಬಹಳ ಅತ್ಯಂತ ಶಾಂತ ರೀತಿಯಿಂದ, ಅತ್ಯಂತ ಸಂಯಮತೆಯಿಂದ ನೀವೆಲ್ಲರೂ ಆಲಿಸಿದ್ದೀರಿ. ಅದಕ್ಕೆ ತುಂಬಾ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು.